ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೋಕನ್ ಇಂಗ್ಲೀಷ್ ಸೆಕೆಂಡ್ ಕ್ಲಾಸ್. ನಂದು ಸೆಕೆಂಡ್ ಕ್ಲಾಸ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಕ್ಲಾಸನ್ನು ನೋಡ್ಕೊಂಡು ಬನ್ನಿ. ಅಂದರೆ ನಿಮ್ಗೆ ಈಸಿ ಆಗುತ್ತೆ. ಅಲ್ಲೇ ನಾನು ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಅಂತ ಯಾವ ಥರ ಮಾರ್ಕಿಂಗ್ ಮಾಡಬೇಕಂತ ಕ್ಲೀನಾಗಿ ಹೇಳ್ಕೊಟ್ಟಿನಿ. ಅದನ್ನು ನೋಡ್ಕೊಂಬನ್ನಿ ಪ್ಲೀಸ್. ಈ ಕ್ಲಾಸ್ ನಿಮಗೆ ಈಸಿ ಅರ್ಥ ಆಗುತ್ತೆ. ಇವಾಗ ನೋಡಿ, ಫಾರ್ಮುಲಾ ಬರೀತೀನಿ ನೋಡಿ. ಇದು ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟ್. ನಾವು ಯಾವುದೇ ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದರೆ ಇದೇ ಆರ್ಡರಲ್ಲಿ ಮಾಡಬೇಕು. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬ್ ಬರಬೇಕು, ಆನಂತರ ಆಬ್ಜೆಕ್ಟಿವ್ ಬರಬೇಕು. ಇವಾಗ ಕನ್ನಡ ಸೆಂಟೆನ್ಸ್ ಇದೆ ಅಲ್ವಾ, ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕು ನಾವು. ಹಾಗಾದರೆ ಮೊದಲು ಏನು ಮಾಡಬೇಕು? ಸಬ್ಜೆಕ್ಟು ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಇದರಲ್ಲಿ ಕಂಡುಹಿಡ್ಕೊಳ್ಬೇಕು. ನೋಡಿ, ಅವನು ಊಟ ಮಾಡುತ್ತಿದ್ದಾನೆ. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಅವನು. ನೆಕ್ಸ್ಟ್ ಏನಿದೆ? ವರ್ಬ್ ಇದೆಯಲ್ಲ, ವರ್ಬ್ ಅಂದರೆ ಏನು? ಕ್ರಿಯೆ ಏನು ನಡೀತಾ ಇದೆ ಇಲ್ಲಿ? ಊಟ ಮಾಡುತ್ತಿದ್ದಾನೆ, ಇದು ವರ್ಬ್. ಇಲ್ಲಿ ಆಬ್ಜೆಕ್ಟಿವ್ ಬಂದಿಲ್ಲ, ಅಂದರೆ ಇದು ಸ್ಮಾಲ್ ಸೆಂಟೆನ್ಸ್ ಇದೆ, ಇಲ್ಲೇ ಬಂದಿಲ್ಲ. ನೆಕ್ಸ್ಟ್ ಸ್ಲೈಡಲ್ಲಿ ಆಬ್ಜೆಕ್ಟಿವ್ ಇರುವಂಥ ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತೀನಿ. ಇವಾಗ ನೋಡಿ, ಮಾರ್ಕಿಂಗ್ ಆಯಿತಾ? ಇವಾಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಅಂದರೆ ಮೊದಲಿಗೆ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ಏನಿದೆ ಇಲ್ಲಿ? ಹಿ ಅಂದರೆ ಅವನು ಅಂದರೆ ಇಂಗ್ಲೀಷಲ್ಲಿ ಹೀ ಊಟ ಮಾಡುತ್ತಿದ್ದಾನೆ. ಅಂದರೆ ಇವಾಗ ಕಂಟಿನ್ಯೂ ಟೆನ್ಸ್ ಇದೆ. ಇವಾಗ ಊಟ ಮಾಡುತ್ತಿದ್ದಾನೆ. ಈಸ್ ಈಟಿಂಗ್ ಆಯಿತು. ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ನಾವು ಯಾವುದೇ ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇದೇ ಆರ್ಡರಲ್ಲಿ ಮಾಡಬೇಕು. ನೆನಪಿಟ್ಟುಕೊಳ್ಳಿ. ಮೊದಲು ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬ್ ಬರಬೇಕು, ಆನಂತರ ಆಬ್ಜೆಕ್ಟ್ ಬರಬೇಕು. ನೋಡಿ, ಅಕ್ಷಯ್ ಈ ವರ್ಷ ಮೊದಲ ವರ್ಗದಲ್ಲಿ ಪಾಸಾಗಿದ್ದಾನೆ. ಇದು ಕನ್ನಡ ಸೆಂಟೆನ್ಸ್ ಅಲ್ಲ. ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಇದು ಫಾರ್ಮುಲಾವನ್ನು ಬರ್ದು ಇಟ್ಕೊಳ್ಳಿ. ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು. ಕನ್ನಡ ಸೆಂಟೆನ್ಸ್ ಇದಲ್ವ, ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು? ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಇದರಲ್ಲಿ ಮಾರ್ಕಿಂಗ್ ಮಾಡಬೇಕು. ಇದರಲ್ಲಿ ಸಬ್ಜೆಕ್ಟ್ ಅಕ್ಷಯ್ ಸಬ್ಜೆಕ್ಟ್. ವರ್ಬ್ ಏನಿದೆ? ಕ್ರಿಯೆ ಏನು ನಡೆದಿದೆ ಅಂದರೆ ಪಾಸ್ ಆಗಿದ್ದಾನೆ. ಅಕ್ಷಯ್ ಈ ವರ್ಷ ಮೊದಲ ವರ್ಗದಲ್ಲಿ ಪಾಸ್ ಆಗಿದ್ದಾನೆ. ಇದನ್ನು ಕ್ರಿಯೆ ಎಲ್ಲ ಮುಗಿದಿದೆ, ವರ್ಬ್. ಇವಾಗ ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ಸಬ್ಜೆಕ್ಟ್ ಮತ್ತು ವರ್ಬ್ ಬಿಟ್ಟು ಏನೆಲ್ಲ ಉಳಿದಿದೆಯಲ್ಲ ಅದೆಲ್ಲನೂ ಆಬ್ಜೆಕ್ಟಿವ್. ಈ ವರ್ಷ ಮೊದಲ ವರ್ಗದಲ್ಲಿ ಆಬ್ಜೆಕ್ಟಿವ್. ಸಬ್ಜೆಕ್ಟು ಮತ್ತು ಸಬ್ಜೆಕ್ಟು ಮತ್ತು ವರ್ಬನ್ನು ಬಿಟ್ಟು ಏನೆಲ್ಲ ಉಳಿದಿರ್ತದಲ್ಲ ಅದೆಲ್ಲನೂ ಆಬ್ಜೆಕ್ಟಿವ್. ಇವಾಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡೋಣ. ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಮೊದಲು ಯಾವುದು ಬರೀಬೇಕು? ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ಇದು ವರ್ಬ್ ಬರಬೇಕು. ಇವಾಗ ನೋಡಿ, ಸಬ್ಜೆಕ್ಟ್ ಏನಿದೆ? ಅಕ್ಷಯ್. ಸಬ್ಜೆಕ್ಟ್ ಆಯಿತಾ? ನೆಕ್ಸ್ಟ್ ಏನಿದೆ? ವರ್ಬ್ ಇದೆಯಲ್ಲ, ವರ್ಬ್ ಇಲ್ಲಿ ಏನಿದೆ ನೋಡಿ? ಪಾಸ್ ಆಗಿದ್ದಾನೆ ಅಂದರೆ ಪರ್ಫೆಕ್ಟ್ ಅನಿಸೋದು. ಅಕ್ಷಯ್ ಪಾಸ್ಡ್ ಸಬ್ಜೆಕ್ಟ್ ಆಯಿತು, ಇದು ವರ್ಬ್ ಆಯಿತು. ಇನ್ನು ಆಬ್ಜೆಕ್ಟ್ ಬರಬೇಕಲ್ಲ. ಈ ವರ್ಷ ಮೊದಲ ವರ್ಗದಲ್ಲಿ, ಫಸ್ಟ್ ಕ್ಲಾಸ್ ದಿಸ್ ಇಯರ್. ಫಸ್ಟ್ ಕ್ಲಾಸ್ ದಿಸ್ ಇಯರ್. ಇದೇ ಆರ್ಡರಲ್ಲಿ ಬರೀಬೇಕು. ಯಾವುದೇ ನಾವು ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ನಂತರ ವರ್ಬು, ನಂತರ ಆಬ್ಜೆಕ್ಟಿವ್. ಅಕ್ಷಯ್ ಈ ವರ್ಷ ಮೊದಲ ವರ್ಗದಲ್ಲಿ ಪಾಸಾಗಿದ್ದಾನೆ. ಅಕ್ಷಯ್ ಪಾಸ್ಡ್ ಫಸ್ಟ್ ಕ್ಲಾಸ್ ದಿಸ್ ಇಯರ್. ಇಷ್ಟೇ, ಸಿಂಪಲ್. ಇಲ್ಲಿ ನೋಡಿ, ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಯಾವುದೇ
ಕನ್ನಡ ಸೆಂಟೆನ್ಸ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಈ ಫಾರ್ಮುಲಾ ಬರ್ಕೊಂಬಿಡೋದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತೆ. ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್. ಪ್ರಾಕ್ಟೀಸ್ ಮಾಡಿ ಮೊದಲು, ಅನಂತರ ನಿಮಗೆ ಈಸಿ ಆಗುತ್ತೆ ಯಾವ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಯಾವ ಥರ ಮಾಡ್ಬೇಕಂತ. ನೋಡಿ, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಆಯ್ತಲ್ಲ. ಇವಾಗ ಮಾರ್ಕಿಂಗ್ ಮಾಡೋಣ. ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಐ. ಸಬ್ಜೆಕ್ಟ್ ಆಯ್ತು. ವರ್ಬ್ ಅಂದ್ರೇನು? ಕ್ರಿಯೆ ಏನು ನಡೀತಾ ಇದೆ? ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಇದೊಂದು ಕ್ರಿಯೆ ಅಲ್ಲ, ಕಲಿಯುತ್ತಿದ್ದೇನೆ, ಇಂಗ್ಲೀಷ್ ಕಲಿತಿದ್ದೇನೆ, ಇದು ವರ್ಬ್. ಇವಾಗ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್. ಇಲ್ಲ, ಆಬ್ಜೆಕ್ಟ್ ಬಂದಿಲ್ಲ. ಸಬ್ಜೆಕ್ಟ್ ಏನಿದೆ? ಐ. ಇಂಗ್ಲೀಷ್ ಕಲಿಯುತ್ತಿದ್ದೇನೆ ಅಂದರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದೆ. ಐ ಆಮ್ ಲರ್ನಿಂಗ್. ಇಂಗ್ಲೀಷ್. ಇದು ಸಿಂಪಲ್ ನೋಡಿ, ಸಿಂಪಲ್ ಇದೆ ಅಲ್ಲ. ಮೊದಲಿಗೆ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಇಲ್ಲಿ ಐ ಸಬ್ಜೆಕ್ಟ್, ವರ್ಬ್ ಏನಿದೆ? ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಈ ಮೈದಾನದಲ್ಲಿ ನನ್ನ ಗೆಳೆಯರು ಕ್ರಿಕೆಟ್ ಆಡುತ್ತಿದ್ದಾರೆ. ಕನ್ನಡ ಸೆಂಟೆನ್ಸ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬ್ ಬರಬೇಕು, ಆನಂತರ ಆಬ್ಜೆಕ್ಟ್ ಬರಬೇಕು. ಇಲ್ಲಿ ಫಾರ್ಮುಲಾ ಬರೀತೀನಿ ನೋಡಿ. ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು. ಕನ್ನಡ ಸೆಂಟೆನ್ಸ್ ಇದೆಲ್ಲ, ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಾವು ಇದರಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ನನ್ನ ಗೆಳೆಯರು. ಸಬ್ಜೆಕ್ಟ್ ಆಯಿತಾ. ನೆಕ್ಸ್ಟ್ ಏನಿದೆ? ಇಲ್ಲಿ ವರ್ಬ್ ಇದೆ. ವರ್ಬ್ ಅಂದರೆ ಕ್ರಿಯೆ ಏನು ನಡೀತಾ ಇದೆ? ಕ್ರಿಕೆಟ್ ಆಡುತ್ತಿದ್ದಾರೆ. ಇಲ್ಲಿ ಆಡುತ್ತಿದ್ದಾರೆ, ಇದು ವರ್ಬ್. ಸಬ್ಜೆಕ್ಟು ಮತ್ತು ವರ್ಬ್ ಬಿಟ್ಟು ಏನೆಲ್ಲ ಉಳಿದಿದೆಯಲ್ಲ ಅದೆಲ್ಲನೂ ಆಬ್ಜೆಕ್ಟಿವ್. ಇಲ್ಲಿ ಕ್ರಿಕೆಟ್ ಆಬ್ಜೆಕ್ಟು ಮತ್ತು ಈ ಮೈದಾನದಲ್ಲಿ ಇದು ಆಬ್ಜೆಕ್ಟಿವ್. ಇವಾಗ ಮಾರ್ಕಿಂಗ್ ಆಯಿತು. ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡೋಣ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೊದಲಿಗೆ ಏನು ಬರಬೇಕು? ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ನೋಡಿ, ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬು, ಆನಂತರ ಆಬ್ಜೆಕ್ಟು. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು. ಇಲ್ಲಿ ಸಬ್ಜೆಕ್ಟ್ ಏನಿದೆ ನೋಡಿ, ಇಲ್ಲಿ ನನ್ನ ಗೆಳೆಯರು, ಮೈ ಫ್ರೆಂಡ್ಸ್. ಮೈ ಫ್ರೆಂಡ್ಸ್. ಮೈ ಫ್ರೆಂಡ್ಸ್ ನನ್ನ ಗೆಳೆಯರು ಆಯಿತಾ. ಸಬ್ಜೆಕ್ಟ್ ಆಯಿತು. ಇವಾಗ ವರ್ಬ್ ಏನಿದೆ? ಆಡುತ್ತಿದ್ದಾರೆ. ಮೈ ಫ್ರೆಂಡ್ಸ್ ಆರ್ ಅಂದರೆ ಇಲ್ಲಿ ಬಹುವಚನ ಫ್ರೆಂಡ್ಸ್ ಇದೆಯಲ್ಲ, ಅದಕ್ಕೆ ಇಲ್ಲಿ ಆರ್ ಹಚ್ಚಬೇಕು. ಅಂದರೆ ಮುಂದೆ ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಬಂದಾಗ ಹೇಳ್ಕೊಡ್ತೀನಿ. ಈಜಲ್ಲಿ ಹಚ್ಬೇಕು, ಆರ್ ಎಲ್ಲಿ ಹಚ್ಬೇಕು ಅಂತ. ಮೈ ಫ್ರೆಂಡ್ಸ್ ಆರ್. ವರ್ಬ್ ಇದೆಲ್ಲ ಏನು ಮಾಡ್ತದೆ? ಪ್ಲೇಯಿಂಗ್. ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ನಂತರ ಆಬ್ಜೆಕ್ಟ್ ಪ್ಲೇಯಿಂಗ್ ಕ್ರಿಕೆಟ್. ಸಾರಿ, ಸ್ವಲ್ಪ ಸ್ಪೆಲ್ಲಿಂಗ್ ಇದು ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕಾಣ್ತಾ ಇಲ್ಲ ಅಕ್ಷರ, ಒಂದು ಸ್ವಲ್ಪ ದೊಡ್ಡದು ಸಣ್ಣದು ಆಗ್ತಾ ಇದೆ. ಮೈ ಫ್ರೆಂಡ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ದಿಸ್ ಗ್ರೌಂಡ್. ಇಷ್ಟೇ ಸಿಂಪಲ್ ಇದೆ ನೋಡಿ ಫ್ರೆಂಡ್ಸ್. ಈ ಮೈದಾನದಲ್ಲಿ ನನ್ನ ಗೆಳೆಯರು ಕ್ರಿಕೆಟ್ ಆಡುತ್ತಿದ್ದಾರೆ. ಮೈ ಫ್ರೆಂಡ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ದಿಸ್ ಗ್ರೌಂಡ್. ಓಕೆ, ನೆಕ್ಸ್ಟ್ ಇದು ಲಾಸ್ಟ್ ಅಷ್ಟೇ. ರವಿ ಇಲ್ಲಿ ಇಂಗ್ಲೀಷ್ ಕಲಿಯುತ್ತಿದ್ದಾನೆ. ಇವಾಗ ಕನ್ನಡ ಸೆಂಟೆನ್ಸನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? ಮೊದಲಿಗೆ ಸಬ್ಜೆಕ್ಟು ಪ್ಲಸ್ಸು ವರ್ಬು ಪ್ಲಸ್ಸು ಆಬ್ಜೆಕ್ಟು. ಮೊದಲು ಮಾರ್ಕಿಂಗ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಯಾವುದರಲ್ಲಿ? ರವಿ. ಆನಂತರ ಸಬ್ಜೆಕ್ಟ್ ಆಯಿತು. ಆನಂತರ ವರ್ಬ್ ಏನು? ಕ್ರಿಯೆ ಏನು ನಡೀತಾ ಇದೆ? ಇಂಗ್ಲೀಷ್ ಕಲಿಯುತ್ತಿದ್ದಾನೆ ವರ್ಬು. ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ಇನ್ನು ಆಬ್ಜೆಕ್ಟಿವ್ ಏನಿದೆ? ಇಲ್ಲಿ ಇದೆಯಲ್ಲ, ಇದು ಆಬ್ಜೆಕ್ಟಿವ್.
ಇವಾಗ ಮಾರ್ಕಿಂಗ್ ಆಯಿತು. ಇವಾಗ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಏನಿದೆ ನೋಡ್ಬೇಕು. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ಏನಿದೆ ರವಿ. ರವಿ ಏನು ಮಾಡ್ತಾನೆ ಇಲ್ಲಿ? ರವಿ ಇಲ್ಲಿ ಇಂಗ್ಲೀಷ್ ಕಲಿಯುತ್ತಿದ್ದಾನೆ ಅಂದರೆ ಇವಾಗ ಕಂಟಿನ್ಯೂ ಟೆನ್ಸ್. ರವಿ ಈಸ್ ಇಂಗ್ಲೀಷ್ ಕಲಿಯುತ್ತಿದ್ದಾನೆ. ರವಿ ಈಸ್ ಲರ್ನಿಂಗ್ ಇಂಗ್ಲೀಷ್. ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು. ಇಯರ್ ಇಲ್ಲಿದೆಲ್ಲ ಅಬ್ಜೆಕ್ಟ್ ಇದೆಲ್ಲ. ರವಿ ಈಸ್ ಲರ್ನಿಂಗ್ ಇಂಗ್ಲೀಷ್ ಇಯರ್. ಇಷ್ಟೇ ಸಿಂಪಲ್. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆನಂತರ ವರ್ಬ್ ಬರಬೇಕು, ಆನಂತರ ಅಬ್ಜೆಕ್ಟಿವ್ ಬರಬೇಕು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ. ಇದೇ ಆರ್ಡರಲ್ಲಿ ನಾವು ಕನ್ನಡ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ರವಿ ಈಸ್ ಲರ್ನಿಂಗ್ ಇಂಗ್ಲೀಷ್ ಇಯರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.